ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಕ್ಯಾಶುಯಲ್ ಆಗಿ ಗಾರ್ಡನ್ ವಿಡಿಯೋನೇ ನನಗೆ ತುಂಬ ಇಷ್ಟವಾಗಿರುವಂಥದ್ದು. ಗಾರ್ಡನಿಂಗ್ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದು. ಗಾರ್ಡನಿಂಗ್ ವಿಡಿಯೋ ಹಾಕಲಿಕ್ಕೋಸ್ಕರ, ಗಾರ್ಡನಿಂಗ್ ಟಿಪ್ಸ್ ಕೊಡಲಿಕ್ಕೋಸ್ಕರನೇ ಚಾನಲ್ ಮಾಡಿದ್ದು. ಆದರೆ ಅನಿವಾರ್ಯ ಕಾರಣದಿಂದ ನಾನು ರೆಸಿಪಿ ವಿಡಿಯೋಗಳನ್ನೇ ಹಾಕ್ತಾ ಬಂದೆ. ಈಗ ಪುನಃ ರೆಸಿಪಿ ವಿಡಿಯೋಗಳನ್ನು ಹಾಕ್ತೀನಿ ಮಧ್ಯೆ. ಅದ್ರ ಜೊತೆಗೆ ಗಾರ್ಡನಿಂಗ್ ಟಿಪ್ಸ್ಗಳನ್ನು ನಿಮಗೆಲ್ಲರಿಗೂ ಕೊಡಲಿಕ್ಕೆ ಅಂತಲೇ ಈ ವಿಡಿಯೋನ ಮಾಡಿರೋದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆ ತನಕ ನೋಡಿ, ಯಾಕಂದರೆ ಇದರೊಳಗೆ ಗಾರ್ಡನಿಂಗ್ ಬಗ್ಗೆ ತುಂಬಾ ಒಳ್ಳೊಳ್ಳೆ ಟಿಪ್ಸ್ಗಳಿದೆ. ಅವೆಲ್ಲವನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಹಾಗೆ ಹೊಸಬ್ರೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬಾ ಒಳ್ಳೊಳ್ಳೆ ಗಾರ್ಡನಿಂಗು ವಿಡಿಯೋಗಳಿದೆ. ಎಲ್ಲವನ್ನು ನೋಡಿ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಕೂಡ ಹಾಕಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಕಮೆಂಟ್ ಸೆಕ್ಷನ್ನು ಓಪನ್ ಆಗ್ತಿಲ್ಲ, ಕಮೆಂಟ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೆಲವರು ಅಂತ ಇದ್ದಾರೆ. ನೀವು ಲೈಕ್ ಕೊಟ್ಟಿದ ತಕ್ಷಣ ಹೈಪ್ ಅಂತ ಪಾಯಿಂಟ್ ಬರುತ್ತೆ, ಆ ಪಾಯಿಂಟನ್ನು ಕೊಡಿ. ಒಬ್ಬರು ಒಂದೇ ಸತಿ 3 ಸತಿ ಕೊಡ್ಬೋದು ಪಾಯಿಂಟನ್ನು. ಆ ಪಾಯಿಂಟನ್ನು ಕೊಡಿ. ನೀವು ಪಾಯಿಂಟ್ ಕೊಟ್ಟರೆ ನನ್ನ ವಿಡಿಯೋ ವೈರಲ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಪಾಯಿಂಟ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಕಮೆಂಟ್ ಬರುತ್ತೆ, ನೀವು ಪಾಯಿಂಟ್ ಕೊಟ್ಟಾದ ತಕ್ಷಣ, ಹೈಪ್ ಅನ್ನೋದನ್ನು ಕೊಟ್ಟಾದ ತಕ್ಷಣ ನೀವು ಕಮೆಂಟ್ ಹಾಕ್ಬೋದು. ಹಾಗೆ ಇವತ್ತೊಂದು ಒಳ್ಳೆ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೆಚ್ಚಿನವರು ನನಗೆ ಕೇಳ್ತಾ ಇರೋ ಅಂಥದ್ದೇನೆಂದರೆ, ತುಂಬಾ ಪುರ್ಸೊತ್ತಿರತ್ತಿರ್ಬೇಕು ನಿನಗೆ, ಎಷ್ಟೊತ್ತಿಗೂ ನೋಡಿದ್ರು ಹೂವಿನ ಗಿಡದ ಹತ್ರನೇ ವಿಡಿಯೋ ಮಾಡ್ತಾ ಇರ್ತೀಯ ಅಂತ. ಇಲ್ಲ, ನಾನು ಗಾರ್ಡನಿಂಗ್ ವಿಡಿಯೋ ಹಾಕಬೇಕು ಅಂತ ಹೊರಟ ಮೇಲೆ ಅದ್ರ ಬಗ್ಗೆ ಟಿಪ್ಸ್ ಕೊಡಲೇಬೇಕಾಗತ್ತೆ. ಯಾಕಂದರೆ ನನ್ನ ವಿಡಿಯೋನ ನೋಡಲಿಕ್ಕೆ ನನ್ನದೇ ಆದ ಅಭಿಮಾನಿಗಳು ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಅವರೆಲ್ಲ ಕಮೆಂಟ್ ಹಾಕಿದಾಗ. ಅವರಿಗೂ ಎಷ್ಟೊಂದು ಖುಷಿ ಆಗುತ್ತಲ್ಲ, ನಾನು ಟಿಪ್ಸ್ ಕೊಟ್ಟಿರೋದು ಇಷ್ಟ ಆಯ್ತಲ್ಲ, ನನ್ನ ಟಿಪ್ಸನ್ನು ಫಾಲೋ ಮಾಡ್ತಾರಲ್ಲ ಅನ್ನೋ ಒಂದು ಖುಷಿ ನನಗಿದೆ. ಹಾಗೆಯೇ ನನ್ನ ಚಾನಲ್ ಬಗ್ಗೆ ಎಲ್ಲರೂ ಒಳ್ಳೆಯ ಅಭಿಪ್ರಾಯ ಇಟ್ಟು ಕಮೆಂಟ್ ಹಾಕೋದು ಕೂಡ ನನಗೆ ಖುಷಿ ತಂದಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದ. ನೀವು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಲ್ಲ, ಅದೊಂದು ಖುಷಿ ಆಗುತ್ತೆ ನನಗಂತೂ. ಅಷ್ಟು ಕಮೆಂಟ್ ಹಾಕಿದಾಗ, ಲೈಕ್ ಕೊಟ್ಟಾಗ ಕೂಡ ಖುಷಿ ಅನಿಸುತ್ತೆ. ಇವತ್ತು ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ನನಗೆ ಕೇಳ್ತಿರೋ ಪ್ರಶ್ನೆ ಏನು ಅಂದರೆ, ನಾವೆಷ್ಟೇ ಗಾರ್ಡನಿಂದ ಇದು ನರ್ಸರಿಯಿಂದ ತಂದಿರೋಂತಹ ಗಿಡಗಳನ್ನು ಗಾರ್ಡನಿಂಗ್ ಮಾಡಬೇಕು ಅಂತ ನಾವು ಪಾಟಲ್ಲೇ ಹಾಕಿಟ್ಟು ಎಷ್ಟು ಆರೈಕೆ ಮಾಡಿದ್ರೂ ಹೂ ಬಿಡಲ್ಲ ಅಂತ ಒಬ್ರದ್ದು ಕಂಪ್ಲೇಂಟು. ಇನ್ನೊಬ್ರದ್ದೇನು ಅಂದರೆ, ನಾವು ಪಾಟಲ್ಲಿದ್ದು ತೆಗೆದು ನೆಲಕ್ಕೆ ಹಾಕಿದರೂ ಕೂಡ ಅಷ್ಟೇ ಅದು ಅಂತ. ಇನ್ನು ಕೆಲವರು ಅಲ್ಲಿರಬೇಕಾದ್ರೆ ಒಳ್ಳೊಳ್ಳೆ ಹೂ ಬಿಡುತ್ತೆ, ನಾವು ತಂದಾಗ ಯಾಕೆ ಬಿಡಲ್ಲ, ನಾನು ನೀರು ಹಾಕ್ತೀನಿ ಅಂತ. ಬರೀ ನೀವು ನೀರು ಹಾಕಿದರೆ ಆಗಲ್ಲ. ಯಾಕೆ ಗೊತ್ತಾ, ನಾವು ಗಿಡಗಳನ್ನು ನೆಡುವಾಗ ಅಂದರೆ, ಒಂದು ಗಿಡನ ನೀವು ನೆಟ್ಟರಿ ಅಂತ ಇಟ್ಕೊಳ್ಳಿ, ನರ್ಸರಿಯಿಂದ ತಂದಾದರೂ ಆಗ್ಬೋದು, ಅಥವಾ ಎಲ್ಲಿಂದಾದರೂ ತಂದು ನೀವು ನೆಟ್ಟಾಗ ಸಣ್ಣ ಮಗು ಈಗ ಹುಟ್ಟಿದ ತಕ್ಷಣವೇ ಆ ಮಗು ಓಡಾಡ್ಲಿಕ್ಕೆ ಶುರು ಮಾಡುತ್ತಾ ಇಲ್ವಲ್ಲ, ಅದಕ್ಕೂ ಕೂಡ ಆರೈಕೆ ಮಾಡಬೇಕು ನಾವು. ತಿನ್ನಿಸೋದು, ಕುಡಿಸೋದು ಇಂದ ಪ್ರತಿಯೊಂದು ಆರೈಕೆ ಯಾವ ರೀತಿ ಮಾಡ್ತೀವಿ ನಾವು, ಆ ಮಗುವಿನ ಬೆಳವಣಿಗೆಗೆ ನಾವು ಎಷ್ಟೊಂದು ಕಷ್ಟಪಡ್ತೀವಲ್ವ, ಆ ರೀತಿ ಗಿಡಗಳು ಅಷ್ಟೇ ಮಗುವಿನ ಥರ. ಅವನ್ನು ನಾವು ತುಂಬಾ ಕೇರ್ ತಗೊಳ್ಬೇಕು. ಅದಕ್ಕೆ ಬರೀ ನೀರು ಕೊಟ್ಟರೆ ಆಗುತ್ತೆ? ಈಗ ಒಬ್ಬ ಮನುಷ್ಯನಿಗೆ ಬರೀ ನೀರು ಕುಡ್ದ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಾ? ಆ ಮನುಷ್ಯನಿಗೆ ಪೋಷಕಾಂಶಗಳು ಬೇಕಾಗತ್ತೆ. ಊಟ ತಿಂಡಿಯೊಳಗೆ ಆ ಪೋಷಕಾಂಶ ಸಿಗುತ್ತೆ. ಗಾಳಿ ಬೇಕು, ಬೆಳಕು ಬೇಕು. ಹಾಗೆ ಕೂಡ ಗಿಡಕ್ಕೂ ಅಷ್ಟೇ ಗಾಳಿ ಬೇಕು, ಸೂರ್ಯನ ಬೆಳಕು ಕೂಡ ಬೇಕು. ಸೂರ್ಯನ ಬೆಳಕಿನಿಂದ ಕೂಡ ಗಿಡಗಳು ಮೊಗ್ಗು ಬಿಡುತ್ತೆ, ಹೂ ಬಿಡುತ್ತೆ. ಬರೀ ಸೂರ್ಯನ ಬೆಳಕು ಮಾತ್ರ ಸಿಕ್ಕಿದರೆ ಸಾಕು ಅಂತ ಅಲ್ಲ, ಅದಕ್ಕೆ ನೀರು ಕೂಡ ಬೇಕು. ನೀರಿನ ಜೊತೆಗೆ ಪೋಷಕಾಂಶಗಳು ಬೇಕು, ಗೊಬ್ಬರ ಬೇಕು, ಲಿಕ್ವಿಡ್ ಫರ್ಟಿಲೈಸರ್ಗಳು ಬೇಕು. ಹಾಗಿದ್ದರೆ ಮಾತ್ರ ಹೂವುಗಳು ಬಿಡಲಿಕ್ಕೆ ಸಾಧ್ಯ. ಹಾಗೆ ಕಾಯಿಗಳು ಬಿಡಲಿಕ್ಕೂ ಸಾಧ್ಯ. ಯಾವುದೇ ಗಿಡದಲ್ಲಾದರೂ ಅಷ್ಟೇ, ಹೂವಿನ ಗಿಡ ಅಂತಲ್ಲ, ತರಕಾರಿ ಯಾವುದೇ ಆದರೂ ಕೂಡ ಹೂವು ಹಣ್ಣು ಬಿಡಲಿ ನಾವು ಅಗತ್ಯವಾಗಿ ಗೊಬ್ಬರ ಕೊಡಬೇಕು. ಹಾಗಾಗಿ ನಾನು ಏನೆಲ್ಲ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಒಂದು ತಿಂಗಳಲ್ಲಿ ಹಾಕ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಹಾಕ್ತಿರೋವಂಥದ್ದು ಮೊದಲನೇ ಲಿಕ್ವಿಡ್ ಫರ್ಟಿಲೈಸರು. ಇದನ್ನು ಹೇಗೆ ಮಾಡೋದು ಅನ್ನೋ ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ಕಿಚನ್ ವೇಸ್ಟಿಂದ ತಯಾರಾಗಿರುವಂಥ ಲಿಕ್ವಿಡ್ ಫರ್ಟಿಲೈಸರ್ ಇದು. ಇದರ ವಿಡಿಯೋನ ಈ ಹಿಂದೆ ನಾನು ಹಾಕಿದ್ದೀನಿ. ನೋಡದೇ ಇದ್ದರೆ ಈಗ ಇದ್ರೆ ಸ್ಕ್ರೀನ್ ಮೇಲೆ ಕೂಡ ಅದರದ್ದು ತಮ್ನೇಲ್ ಇದನ್ನು ಪಿಕ್ಚರ್ ಹಾಕಿರ್ತೀನಿ. ಹಾಗೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡದೇ ಇದ್ದರೆ ನೀವು ಆ
ತಮ್ನೇಲನ್ನು ನೋಡಿ ಆ ವಿಡಿಯೋನ ನನ್ನ ಚಾನಲಿಗೆ ಹೋಗಿ ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅದು ಹೇಗೆ ಮಾಡೋದು ಅಂತ. ಇದನ್ನು ನಾನು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀನಿ, ಏನು ಹಾಕಿರೋದು, ಎಷ್ಟು ನೀರು ಮಿಕ್ಸ್ ಮಾಡಬೇಕು ಅನ್ನೋದು ಕೂಡ ಆ ವಿಡಿಯೋದಲ್ಲಿ ಇದೆ. ಇದು ನಾನು ತಿಂಗಳಲ್ಲಿ 1 ಅಥವಾ 2 ಸರ್ತಿ ನಾನು ಗಿಡಗಳಿಗೆ ಕೊಡ್ತೀನಿ. ಪಾಟಲ್ಲಿ ನೆಟ್ಟಿದ್ದಾದರೂ ಆಗ್ಬೋದು, ಹಾಗೆ ನೆಲದಲ್ಲಿ ಹಾಕಿದ್ದಾದರೂ ಆಗ್ಬೋದು. ಎಷ್ಟು ಕೊಡಬೇಕು ಪ್ರಮಾಣ ಅನ್ನೋದು ಆ ವಿಡಿಯೋದಲ್ಲಿದೆ, ಆ ವಿಡಿಯೋನ ನೋಡಿ. ಇದು ಒಂದು ಫರ್ಟಿಲೈಸರ್ ಆಯಿತು. ಪ್ರತಿಯೊಂದು ಗಿಡಕ್ಕೂ ಕೂಡ ನಾನು ಇದನ್ನೇ ಕೊಡ್ತಾ ಹೋಗ್ತೀನಿ. ಇದರಿಂದ ಏನು ಸಿಗುತ್ತೆ ಅಂದರೆ ತರಕಾರಿ ಸಿಪ್ಪೆಯಲ್ಲಿ ಪೋಷಕಾಂಶಗಳು ಅಧಿಕವಾಗಿ ಇರೋದ್ರಿಂದ ಅದರ ಫರ್ಟಿಲೈಸರಿಂದ ಅಂದರೆ ಅದರ ಲಿಕ್ವಿಡ್ ಫರ್ಟಿಲೈಸರಿಂದ ಗಿಡಗಳು ತುಂಬಾ ಒಳ್ಳೆ ಆರೈಕೆ ಹೊಂದುತ್ತೆ. ಅಂದರೆ ಗಿಡಗಳಲ್ಲಿ ಮೊಗ್ಗುಗಳು ಕೂರುತ್ತೆ, ಹೂಗಳು ತುಂಬ ಚೆನ್ನಾಗಿ ಬಿಡುತ್ತೆ. ಇದೊಂದೇ ಫರ್ಟಿಲೈಸರ್ ಅಲ್ಲ, ನಾನು ತಿಂಗಳಲ್ಲಿ 3 ಅಥವಾ 4 ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡ್ತೀನಿ. ಬೆಳಗ್ಗೆ ಮುಂಚೆ ಮಾಮೂಲಾಗಿ ನೀರು ಬಂದ ತಕ್ಷಣ ನಾನು ಎಲ್ಲ ಗಿಡಗಳಿಗೂ ನೀರು ಬಿಟ್ಬಿಡ್ತೀನಿ. ಇದನ್ನು ಎಷ್ಟೊತ್ತಿಗೆ ಕೊಡ್ತೀನಿ ಅಂದರೆ ಸುಮಾರು ಒಂದು 10 ರಿಂದ 11 ಗಂಟೆ, ಸ್ವಲ್ಪ ಬಿಸಿಲಿರುತ್ತಲ್ಲ, ಎಳೆ ಬಿಸಿಲು ಇರುತ್ತಲ್ವ, ಆವಾಗ ಇದನ್ನು ಕೊಟ್ಬಿಡ್ತೀನಿ. ಸಂಜೆ ಮತ್ತೆ ಸ್ವಲ್ಪ ನೀರನ್ನು, ಮಾಮೂಲಿ ನೀರನ್ನು ಹಾಕ್ತೇನೆ. ಹಾಗೆಯೇ ಇದು ವಾರದಲ್ಲಿ ಅಥವಾ ತಿಂಗಳಲ್ಲಿ 1 ಅಥವಾ 2 ಸರ್ತಿ ಮಾತ್ರ ಈ ಲಿಕ್ವಿಡ್ ಫರ್ಟಿಲೈಸರನ್ನು ನಾನು ಕೊಡೋದು. ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಲಿಕ್ವಿಡ್ ಫರ್ಟಿಲೈಸರು ಸ್ವಲ್ಪನೇ ಕೊಟ್ಟರೆ ಸಾಕಾಗುತ್ತೆ, ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಹಾಗೆ ಇನ್ನೊಂದು ಫರ್ಟಿಲೈಸರ್ ಏನು ಅಂದರೆ ಇದು ಕೂಡ ಅಷ್ಟೇ. ಇದು ಏನು ಅಂದರೆ ನಾನು ಈ ಹಿಂದೆ ಇದರದ್ದು ವಿಡಿಯೋ ಹಾಕಿದ್ದೆ, ಮತ್ತೆ ಇದರದ್ದು ವಿಡಿಯೋ ಪುನಃ ಹಾಕ್ತೀನಿ ನಾನು, ಅದು ಏನು ಅಂತ ಕೂಡ ನಾನು ಹೇಳ್ತೇನೆ. ಆದರೆ ಇಲ್ಲಿ ಸ್ವಲ್ಪ ಚುಟುಕಾಗಿ ಅದ್ರ ಬಗ್ಗೆ ಹೇಳ್ತೀನಿ. ಅಂದರೆ ನಾನು ದಿನಂಪ್ರತಿ ನಾವೇನು ಮಾಡ್ತೀವಿ ಅಂದರೆ ಈ ಫರ್ಟಿಲೈಸರ್ನ ನಾನು ಪ್ರತಿದಿನ ಕೊಡ್ತೀನಿ. ಅಂದರೆ ಆ ಫರ್ಟಿಲೈಸರು ಹಿಂದೆ ಹೇಳಿದ್ನಲ್ವ, ಆ ಫರ್ಟಿಲೈಸರ್ನ ನಾನು ತಿಂಗಳಲ್ಲಿ 1 ಅಥವಾ 2 ಬಾರಿ ಮಾತ್ರ ಕೊಡೋದು. ಈ ಫರ್ಟಿಲೈಸರ್ ನಾನು ದಿನ ಕೊಡ್ತೀನಿ. ಯಾಕಂದರೆ ದಿನ ನಾವು ಅಕ್ಕಿ ತೊಳೆದಿರುತ್ತ ನೀರಿರುತ್ತಲ್ವ, ಅನ್ನ ಮಾಡಲಿಕ್ಕೆ ಅಕ್ಕಿ ತೊಳೆದಿರೋವಂಥದ್ದು, ಸೊಪ್ಪು ತರಕಾರಿನೆಲ್ಲ ತೊಳೆದಿರುವಂತಹ ನೀರಿರುತ್ತಲ್ವ, ಆ ನೀರನ್ನು ನಾನು ಯಾವುದನ್ನು ಬಿಸಾಡಲ್ಲ. ಒಂದು ದಿನ ಪೂರ್ತಿ ಅಡುಗೆ ಮನೆ ಒಳಗೆ ಒಂದು ಬಕೆಟನ್ನೇನಾದರೂ ಇಟ್ಕೊಂಡು ಆ ಬಕೆಟ್ ಒಳಗೆ ಅಥವಾ ಒಂದು ಪಾತ್ರೆ ಒಳಗೆ ಅಕ್ಕಿ ತೊಳೆದಿರುವಂಥ ನೀರು, ತರಕಾರಿ ತೊಳೆದಿರುವಂತಹ ನೀರು, ಪ್ರತಿಯೊಂದು ನೀರುಗಳನ್ನು ನಾನೇನು ಮಾಡ್ತೀನಿ ಅಂದರೆ, ಈಗ ಕಾಳುಗಳನ್ನು ತೊಳೆದಿರೋ ನೀರಿರುತ್ತಲ್ವ, ಅವೆಲ್ಲವನ್ನು ಕೂಡ ಬಿಸಾಡಲ್ಲ. ಸುಮ್ಮನೆ ಅನವಶ್ಯಕವಾಗಿ ಯಾಕೆ ಬಿಸಾಡಬೇಕು, ಅದನ್ನು ಈ ರೀತಿ ಗಿಡಗಳ ಬುಡಕ್ಕೆ ಹಾಕಿದರೆ ತುಂಬಾ ಒಳ್ಳೆ ಪೋಷಕಾಂಶ ಗಿಡಗಳಿಗೆ ಸಿಗುತ್ತೆ. ಸ್ವಲ್ಪ ಮಣ್ಣನ್ನು ಹಗುರ ಮಾಡಿಕೊಂಡು, ಅಂದರೆ ಮಣ್ಣನ್ನು ಸ್ವಲ್ಪ ಕೆದ್ರಿಕೊಂಡು ಅದಕ್ಕೆ ಹಾಕಿದ್ರಾಯಿತು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂತಹ ಫರ್ಟಿಲೈಸರ್ ಇದು. ನಾನು ಪ್ರತಿದಿನ ಇದನ್ನು ಕೊಡ್ತೀನಿ. ಯಾಕಂದರೆ ಒಂದು ದಿನ ನೀವಿವತ್ತು ಅಡುಗೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಕಾಳು ಬೇಳೆ ತೊಳೆದಿರೋ ನೀರು, ಸೊಪ್ಪು ತರಕಾರಿ ತೊಳೆದಿರೋ ನೀರು, ಅನ್ನ ಮಾಡಬೇಕಾದ್ರೆ ಅನ್ನಕ್ಕೆ ಅಂತ ಅಕ್ಕಿ ತೊಳೆದಿರೋ ನೀರು ಎಲ್ಲವೂ ಕೂಡ ಹೌದು. ಹಾಗೆ ಇನ್ನೊಂದು ಫರ್ಟಿಲೈಸರು, ಇದು ಯಾವ ಫರ್ಟಿಲೈಸರು ಅಂತೂ ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದು ಲಿಕ್ವಿಡ್ ಫರ್ಟಿಲೈಸರು ಏನು ಅಂತ, ಇದರದ್ದು ಕೂಡ ಒಂದು ಲಿಂಕನ್ನು ಹಾಕಿರ್ತೀನಿ. ಹಾಗೆ ಇದರ ತಮ್ನೇಲ್ ಕೂಡ ಹಾಕಿರ್ತೀನಿ, ನೀವು ನೋಡಿ ಇದನ್ನು ಫರ್ಟಿಲೈಸರು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ಇದನ್ನು ಕೂಡ ನಾನು ತಿಂಗಳಲ್ಲಿ 1 ಸರ್ತಿ ಕೊಟ್ಟರೆ ಸಾಕು. ಇದು ಅದೇ ನಾನು ಅಕ್ಕಿ ತೊಳೆದಿರುವಂಥ ನೀರುಗಳೆಲ್ಲ ಪ್ರತಿದಿನ ಕೊಡ್ತೀನಿ ನಾನು ಅದನ್ನು. ಈ ಫರ್ಟಿಲೈಸರು ಮತ್ತು ಮೊದಲು ಹಾಕಿದ್ನಲ್ವ ಆ ಫರ್ಟಿಲೈಸರು ನಾನು ತಿಂಗಳಲ್ಲಿ 1 ಅಥವಾ 2 ಸರ್ತಿ ಕೊಟ್ಟರೆ ಸಾಕಾಗುತ್ತೆ. ಈ ರೀತಿ ನಾವು ಫರ್ಟಿಲೈಸರನ್ನು ಹಾಕೋದ್ರಿಂದ ಮಾತ್ರ ಗಿಡಗಳು ಗ್ರೋ ಆಗುತ್ತೆ, ಬಿಟ್ಟರೆ ಬರೀ ನೀವು ನೀರು ಹಾಕಿದರೆ ಗ್ರೋ ಆಗಲ್ಲ. ಅದುವೇ ನೀವೇನಾದರೂ ಕೆಮಿಕಲ್ ಫರ್ಟಿಲೈಸರ್ ತಂದು ಹಾಕಿದರೆ ಆ ಮಟ್ಟಿಗೆ ಅಷ್ಟೇ ಅದು ಗ್ರೋ ಆಗುತ್ತೆ ಅಷ್ಟೇ, ಬಿಟ್ಟರೆ ಮೊಗ್ಗು ಬಿಟ್ಟು ಹೂವು ಆಗುತ್ತೆ, ಪ್ರತಿ ಸರ್ತಿ ಹೂವು ಬಿಡಲ್ಲ. ಇದು ಸ್ವಲ್ಪ ತಡವಾಗಿ ನಿಮಗೆ ರಿಸಲ್ಟನ್ನು ಕೊಡ್ಬೋದು, ಆದರೆ ಯಾವಾಗಲೂ ಕೂಡ ಹೂವು ಬಿಡ್ತಾನೆ ಇರುತ್ತೆ. ಹಾಗೆ ₹1 ಖರ್ಚಿಲ್ಲದೆ ಇರುವಂತಹ ಲಿಕ್ವಿಡ್ ಫರ್ಟಿಲೈಸರ್ಗೆ ಇವೆಲ್ಲವೂ ಕೂಡ ನಾವು ವೇಸ್ಟು ಅಂತ ಅಂದ್ಕೊಂಡಿರ್ತೀವಲ್ವ, ಅದರಲ್ಲೇ ನಮಗೆ ಸಿಕ್ಕಿರುವಂತಹ ಒಳ್ಳೆಯ ಫರ್ಟಿಲೈಸರ್ಗಳನ್ನು ನಾವು ಮಾಡ್ಬೋದು. ಅದಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ಬೇರೆ ಕಡೆ ನಮ್ಮ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕಿಂತ ಈ ಕಡೆ ಅಂದರೆ ಒಳ್ಳೊಳ್ಳೆ ಗಿಡಗಳಿಗೆ ನಾವು ಆರೈಕೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಕೆಲಸ ಇಲ್ಲ ಇವಳು ಮಾಡ್ತಾಳೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿ ಕೆಲಸ ಮಾಡಲಿಕ್ಕಿರುತ್ತೆ. ನಾವು TV ನೋಡೋವಂಥದ್ದು ಅಥವಾ ಮೊಬೈಲ್ನಲ್ಲಿ ಚಾಟ್ ಮಾಡೋವಂಥದ್ದು, ಅದಕ್ಕೆಲ್ಲ ನಾವು ಗಂಟೆಗಟ್ಟಲೆ ಟೈಮ್ ಕೊಡ್ತೀವಂತೆ. ಆ ಟೈಮ್ ಬದಲಿಗೆ
ನೀವು ಗಿಡಗಳಿಗೆ ಕೊಡಿ, ಗಿಡಗಳನ್ನು ಆರೈಕೆ ಮಾಡಿ. ನಿಮಗೆ ಗಾರ್ಡನಿಂಗ್ ಇಷ್ಟ ಇದ್ದರೆ ಗಿಡಗಳ ಆರೈಕೆ ಮಾಡಿ. ಆವಾಗ ಏನಾಗುತ್ತೆ, ನಿಮಗೆ ಪ್ರತಿಫಲ ಒಳ್ಳೆ ರೀತಿಯಲ್ಲೇ ಸಿಗುತ್ತೆ, ರಿಸಲ್ಟು ಒಳ್ಳೆಯದೇ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿದ್ದೀನಿ. ಕಂಪಲ್ಸರಿ ಪ್ರತಿ ವಿಡಿಯೋನ ನೋಡೋರಿಗೆ ಗೊತ್ತಿರುತ್ತೆ ನಾನು ಯಾವ ಥರ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಅಂತ. ಗಾರ್ಡನಿಂಗ್ ಟಿಪ್ಸ್ ಬಗ್ಗೆ ಎಲ್ಲ ವಿಡಿಯೋಗಳನ್ನು ಹಾಕಿದ್ದೀನಿ. ನೋಡದೇ ಇದ್ದವರು ನೋಡಿ, ನೋಡ್ತಾ ಇರೋರು ಕಮೆಂಟ್ ಹಾಕೋರಿಗೂ ತುಂಬಾ ಥ್ಯಾಂಕ್ಸು. ತುಂಬ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾಯಿದ್ದೀರಿ, ತುಂಬಾ ಖುಷಿಯಾಗುತ್ತೆ. ಹೀಗೆ ನಾವು ಮಕ್ಕಳನ್ನು ನೋಡಿಕೊಂಡಾಗೆ ಗಿಡಗಳನ್ನು ನೋಡಿಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಂತ ದಿನ ಇಡೀ ಅಲ್ಲೇ ಇರಬೇಕು ಅಂತಿಲ್ಲ. ದಿನದಲ್ಲಿ ನೀವು ಇದಕ್ಕೆ ಒಂದು 15ರಿಂದ 20 ನಿಮಿಷ ಟೈಮ್ ಕೊಟ್ಟರಾಯ್ತು. ನೀರನ್ನು ಹೇಗೂ ಸಿಕ್ಕೇ ಸಿಗುತ್ತೆ. ನೀವೇ ಅಡುಗೆ ಮಾಡೋದ್ರಿಂದ ನೀರುಗಳು ನಿಮಗೆ ಸಿಕ್ಕೇ ಸಿಗುತ್ತೆ. ತೊಳೆದಿರೋಂಥ ನೀರುಗಳು ಸಿಗುತ್ತೆ. ಮತ್ತೊಂದು ಫರ್ಟಿಲೈಸರ್ ಹೇಳಿದ್ದೆ, ಅದು ಏನು ಅಂತ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ. ನಾನು ಅದನ್ನೆಲ್ಲ ಹೇಳ್ತಾ ಹೋದರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಲಿಲ್ಲ. ಹಾಗಾಗಿ ನೀವು ಸಣ್ಣ ಮಕ್ಕಳನ್ನು ಯಾವ ರೀತಿ ಕೇರ್ ಮಾಡ್ತೀರೋ, ಸಣ್ಣ ಮಕ್ಕಳು ಅಂತಲ್ಲ, ನಾವು ಕೂಡ ಪ್ರತಿದಿನ ನಮಗೆ ಆಹಾರದಲ್ಲಿ ಪ್ರತಿಯೊಂದು ಪೋಷಕಾಂಶಗಳ ಅಗತ್ಯ ಇರುತ್ತೆ. ಹಾಗಿದ್ದರೆ ಮಾತ್ರ ನಾವು ಕೂಡ ಆರೋಗ್ಯವಾಗಿ ಇರಬೇಕಾಗತ್ತೆ. ಇಲ್ಲಾಂದರೆ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತೀವಿ. ಅದೇ ರೀತಿ ಫರ್ಟಿಲೈಸರ್ಗಳನ್ನು ಗಿಡಗಳಿಗೆ ಹಾಕ್ತಾ ಹೋದರೆ ಮಾತ್ರ ಗಿಡಗಳು ತುಂಬಾ ಒಳ್ಳೆಯ ರೀತಿಯಲ್ಲಿ ಹೂವನ್ನು ಕೊಡುತ್ತೆ, ಕಾಯಿಗಳನ್ನು ಕೊಡುತ್ತೆ. ಹಾಗಂತ ತರಕಾರಿ ಸಿಪ್ಪೆಗಳು ಅಥವಾ ಇನ್ನೇನನ್ನು ಗಿಡದ ಬುಡಕ್ಕೆ ಹಾಕಲೇಬೇಡಿ. ಅದನ್ನು ಫರ್ಟಿಲೈಸರ್ ರೂಪದಲ್ಲಿ ಮಾಡಿಕೊಂಡು ಹಾಕಿ. ಅದರಿಂದ ನಿಮಗೆ ಒಳ್ಳೆ ರಿಸಲ್ಟು ಬರುತ್ತೆ ಅಂತ ಹೇಳ್ತೀನಿ ನಾನು. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ತುಂಬಾ ಜನ ಕೇಳ್ತಿರೋದು, ವಿಡಿಯೋ ನೀನು ಹಾಕಿರ್ತೀಯ, ನಮಗೆ ಅದನ್ನು ನೋಡಲಿಕ್ಕೆ ಆಗಲ್ಲ, ನೀನು ಅದು ಏನು ಅಂತ ಹೇಳಿ ನಮಗೆ ಅಂತ. ಅಂದರೆ ಇವರಿಗೆ ವಿಡಿಯೋ ನೋಡಲಿಕ್ಕೆ ಪುರ್ಸೊತ್ತಿಲ್ಲ ಅಂದಮೇಲೆ ಗಿಡಗಳ ಆರೈಕೆ ಇವ್ರು ಹೇಗೆ ಮಾಡ್ತಾರೆ ನೋಡಿ. ವಿಡಿಯೋನ ನೋಡಿ ಅದರೊಳಗೆ ಏನು ಟಿಪ್ಸನ್ನು ಹೇಳಿದ್ದೀನಿ ಅದನ್ನು ಮಾಡಿದರೆ ಖಂಡಿತವಾಗಿಯೂ ಪ್ರಯೋಜನಕ್ಕೆ ಬರುತ್ತೆ. ಒಳ್ಳೊಳ್ಳೆ ಹೂಗಳು ಕೂಡ, ಮೊಗ್ಗುಗಳು ಕೂಡ ಕೂರುತ್ತೆ ಗಿಡದಲ್ಲಿ. ತುಂಬಾ ಚೆನ್ನಾಗಿ ಹೂ ಕೂಡ ಬಿಡುತ್ತೆ. ಯಾವ ರೀತಿ ಮೊಗ್ಗು ಬಿಡಬೇಕು, ಹೂ ಬಿಡಬೇಕು ಅನ್ನೋದಕ್ಕೆ ಯಾವ ಫರ್ಟಿಲೈಸರ್ ಹಾಕಿದರೆ ಬೇಗನೆ ಗ್ರೋ ಆಗುತ್ತೆ ಅನ್ನೋದ್ರು ಕೂಡ ಈ ಹಿಂದಿನ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಒಂದು ಸರ್ತಿ. ಪ್ರತಿಯೊಂದು ವಿಡಿಯೋಗಳನ್ನು ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹೆಚ್ಚಿನವರು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾರೆ, ಹಾಗಾಗಿ ಅವರಿಗೇನೂ ಗೊತ್ತಾಗಲ್ಲ. ಪೂರ್ತಿಯಾಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಚಾನಲಿಗೆ. ವಿಡಿಯೋಗೂ ಸಪೋರ್ಟ್ ಮಾಡಿ. ಅಂದರೆ ವಿಡಿಯೋನ ನೋಡಿ ಲೈಕ್ ಮಾಡಿ, ಕಮೆಂಟ್ ಹಾಕಿ. ಹಾಗೆ ಒಳ್ಳೊಳ್ಳೆ ಗಿಡ ನೆಟ್ಟು ನಿಮ್ಮ ಮನೆ ಅಂಗಳವನ್ನು ಚೆನ್ನಾಗಿರಿಸ್ಕೊಳ್ಳಿ. ಹಾಗೆ ಹೂವಿನಷ್ಟೇ ಸುಂದರವಾದಂತಹ ನಗು ನಿಮ್ಮ ಮುಖದಲ್ಲಿರಲಿ. ನಿಮ್ಮ ಮನಸ್ಸು ಕೂಡ ಹೂವಿನಷ್ಟೇ ಸುಂದರವಾಗಿ ನಿಮ್ಮ ಮನಸ್ಸು ಕೂಡ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋಗೊಂದು ಕಮೆಂಟ್ ಹಾಕಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ತುಂಬಾ ಥ್ಯಾಂಕ್ ಯು.